ನಿಂಗೆ ಅವಶ್ಯಕತೆ ಇರುತ್ತೆ. ಬಟ್ ಯಾವುದೇ ಫ್ರೆಂಡ್ಶಿಪ್ ಕೊಡಬೇಡ. ಅಮೌಂಟ್ ಕೊಡು ತಮ್ಮ, ನಾನು ನಿನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತೀನಿ. ಎಲ್ಲ ಪಾರಿಶ್ರಮಿಕ ಕಡೆ ಸನ್ಮಾನ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲರ ಪರವಾಗಿ ನಿಮಗೆ ಹಾಕ್ಕೊಡ್ತೀನಿ ಅಂತಕ್ಕಂಥ. ಹೌದಾ? ಕಟ್ ಮಾಡ್ಕ್ಯಾ? ಅಲ್ಲ, ತಿರುಪತಿಗೆ ಹೋಗಿ 3 ದಿನ ಇದ್ದಾಗೆ ಕೇಳಲ್ಲ ಯಾರು. ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು 4 ಅವರ್ ಲೇಟ್ ಆದ್ರೆ ಏನಾಗ್ಬಿಟ್ಟದು? ತಿರುಪತಿಗೆ ಹೋದ್ರೆ ದುಡ್ಡು ಇಸ್ಕೊಂತಾರೆ, ಹಂಗಂಗೆ ಆಡಲ್ಲ. ಹೌದು, ಇಲ್ಲಿ ಏನಿಲ್ವಲ್ಲ. ಹೌದು. ದರ್ಶನ ಮಾಡ್ತೀವಿ, ತಾಯಿ ದರ್ಶನ ನಿಂತಿರ್ತೀವಿ. ಏನೋ ಮಾತಂದ ಅಣ್ಣ, ನಿಮ್ಮ ನೋಡಕ್ಕೆ ಬರ್ತೀವಿ ಅಂತ. ಇಲ್ಲ ಸ್ವಾಮಿ, ನಾವು ಸುಮಾರು ಸರಿ ಬರ್ತಾ ಇದೀವಿ. 3 ಅವರ್ ನಿಂತಿದ್ದೀವಿ ಮರ್ಬದೆ. ನಮ್ ಪಾದ ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋ ಒಂದು ಸಿಗ್ತಾ ಇರ್ಲಿಲ್ಲ. ಈ ಸರಿ ನಮ್ ಗಾಡಿ ರಿಪೇರಿ ಆಗೋದಕ್ಕೆ ಪಾಸ್ತಿ ಅಲ್ಲ, ಭಗವಂತನ ಭಾಗ್ಯ ಸಿಕ್ತಿಲ್ಲ, ಅದು ಸಾಕು. ತಾಯಿ ದರ್ಶನ ಸಿಕ್ತಿಲ್ಲ. ಈ ದಿನ ಅಷ್ಟೇ ಫಾಸ್ಟ್ ಆಗಿ ನೀವು ಯಾವತ್ತೇ ಬನ್ನಿ, ಫಾಸ್ಟ್ ಬರ್ಕೋಬೇಡಿ. ಮತ್ತೆ ಹೇಳ್ತೀನಿ, ಲೈವಲ್ಲಿ 6 ಗಂಟೆ ಕ್ಲೋಸ್ ಆಗ್ತದೆ, 9 ಗಂಟೆ ಓಪನ್ ಇದೆ ಅಂತ ಹಾಕಿದ್ದೀವಿ. ಬೈ ಚಾನ್ಸ್ ನೀವು ರಸ್ತೆ ಬರುವಾಗ ನಿಮ್ಮ ಗಾಡಿಗಳು ಈಗ 6 ಗಂಟೆ ಒಳಗೆ ಬರೋಕ್ಕಾಗಲ್ಲ ಅಂದ್ರೆ ಗಾಡಿ ಸ್ಪೀಡ್ ಹೊಡ್ಕೊಂಡು ಬರೋಕೆ ಹೋಗ್ಬೇಡಿ. ಜಾನ್ಕೆ ಬನ್ನಿ, 8 ಗಂಟೆ ತನಕ ತೋರಿಸ್ತೀವಿ ಭಕ್ತರಿಗೆ. ಬಂದವರಿಗೆ ಯಾರಿಗೆ ಆಲ್ಟಿಂಗ್ ಇಲ್ಲ ಅಂತೀವಿ, ಇಲ್ಲಿ ಬರೋಂಗಿಲ್ಲ ಅಂತೀವಿ ಅಂದರೆ ಲೇಟ್ ಆಗುತ್ತಾ ಅಂತಕ್ಕಂಥ ಭರವಸೆ ಇಲ್ಲ. ಈಗ ನೀವು ಉದಾಹರಣೆ ಮಾದೇಶ್ವರ ಬೆಟ್ಟದಿಂದ ಬಂದಿರಿ, ಈಗ ಅಷ್ಟಿಗೆ ಗಾಡಿ ಟ್ರಬಲ್ ಆಯ್ತು, ಬಂದು 10 ಗಂಟೆ ಬಂದ್ರು ಅಣ್ಣ ಹಿಂಗೆ ಆಯ್ತು ಅಂತ ಹೇಳ್ಕೊಂಡ್ರೆ ನಾವು ತೋರಿಸ್ತೀವಿ. ಅದಾಗದ ನಿಮ್ಮ ಗಾಡಿಗಳನ್ನ 1:30 ಸಮಯ ಗಾಡಿ ರಿಪೇರಿ ಆಗೋದು, 5:15ಗೆ ರೆಡಿ ಆಗೈತೆ. ಸಿಕ್ಕಿದ್ದು 1:30 ಬಂದು ರಶ್ ಇತ್ತು. 3 ಗಂಟೆಗೆಲ್ಲ ಒಂದು ರೀತಿ ನಮ್ಗೆ ಸಿಕ್ಕಿದೆ. ಇದೆ ಭಾಗ್ಯ. ಎಲ್ಲದೂ ಟೈಮ್ ಅವಳದು, ನಮ್ದಲ್ಲ. ದೇವರು ಅದೇ ಇನ್ನೊಂದ್ಸರಿ ಹೇಳ್ತೀನಿ, ಅಂದಾತ್ರೆ ಇವರೊಬ್ರು ಶೇಷ ಹೇಳ್ತೀನಿ, ನಿಮ್ಮ ನೋಡಕ್ ಬಂದೀವಿ, ನೀವೇ ನಮ್ಮ ದೇವರು ಅಂತಾರೆ. ನನಗೆ ಇವರೇ ದೇವರು, ನಿಮಗೆ ಭಕ್ತರೇ ದೇವರು. ಭಕ್ತರಿದ್ರೆ ಗಂಟೆ ಆಡ್ಸೋಕ್ಕಾಗೋದು, ನಾವು ಸುಮ್ಮನೆ ಒಳಗಡೆ ಗಂಟೆ ಆಡ್ಸೋಕ್ಕಾಗತ್ತೆ. ನೋಡಿ ಹೇಳ್ತೀನಿ, ಯಾರಾದರೂ ದೂರಿಂದ ಬಂದಿದ್ರೆ, ಯಾವ್ದಾದ್ರು ಊರಿಂದ ದೂರ ಬರೋದಾದ್ರೆ, ಇಲ್ಲಿ 6 ಗಂಟೆ ಒಳಗೆ ಅಪ್ಪಿ ಯಾವ್ದಾದ್ರು ಊರು ಹತ್ರಕ್ಕೆ ಬಂದಾಗ ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆಗುತ್ತೆ ಅಂತ ನಿಮ್ಮ ಗಾಡಿಗಳನ್ನ ಅತಿ ವೇಗದಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಾವು ರಾತ್ರಿ 8 ಗಂಟೆ ಆದರೂ 6 ಗಂಟೆ ಕ್ಲೋಸ್ ಅಂತ ಇರುತ್ತೆ, 2 ಅವರ್ ನಾವು ವೇಟ್ ಮಾಡ್ತಾನೆ ಇರ್ತೀವಿ. ಅದು ಎಲ್ಲ ಹಂಗಂತ 8 ಗಂಟೆ ಬರಬೇಡಿ. ಬೈ ಚಾನ್ಸ್ ನಿಮ್ಮ ಗಾಡಿ ಟ್ರಬಲ್ ಆಗಿ ನಿಮ್ಗೆ ತೊಂದರೆ ಆಗಿದ್ರೆ ನಾವು ಒಂದ್ಸಲ ದೇವ್ರನ್ನ ತೋರಿಸ್ತೀವಿ. ದಯವಿಟ್ಟು ಬರೋಂಥ ಬನ್ನಿ. ಆಮೇಲೆ ಅರ್ಜೆಂಟ್ ಆಗುತ್ತಾ ಲೇಟ್ ಆಗಿ ಬರಬೇಡಿ. ಮತ್ತೆ ನೋಡಿ ಗಾಡಿ ಟ್ರಬಲ್ ಆಗಿ ಬಟ್ ನೀವಾದ್ರೂ ಸ್ವಂತರು ಹೇಳ್ಬೇಕು ಅಂದ್ರೆ ಇಷ್ಟೊಂದು ಫ್ರೀ ಬರೀ ಬಿಡಲ್ಲ. ಇಲ್ಲ ಸರ್, ಸಿಕ್ಕಿಲ್ಲ. ನಾವೊಂದು ಸುಮಾರು 10 ಸರಿ ಮೇಲೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಮ್ಗೆ ಈ ಭಾಗ್ಯ ಸಿಕ್ಕಿರೋಲ್ಲ. ನಮ್ಗೆ ಇದಕ್ಕಿಂತ ಇನ್ನೇನು ಅವಶ್ಯಕತೆ ಇಲ್ಲ. ಇದೇ ಹೆವಿ ಭಾಗ್ಯ. ಇನ್ಮೇಲೆ ನೀವು ಯಾರೇ ಬಂದ್ರು ಬಂದು ಮಾತಾಡ್ತೀನಿ. ಅದಕ್ಕೆ 8 ಗಂಟೆ ಮಾಡಿದೀನಿ. ಈಗ ಅವಾಗ 6 ಗಂಟೆ ಕ್ಲೋಸ್ ಮಾಡಿದೀನಿ. ಅರ್ಜೆಂಟ್ ಇರೋರು ಜಲ್ದಿ ಹೋಗ್ಬೇಕಾರೆ ಹೋಗ್ತಾರೆ. ಅದಕ್ಕೆ ನಮ್ಮ ತಂಗಿಯರನ್ನ 4 ಜನ ತಂಗಿಯರು ಮಾಡ್ಕೊಂತೀನಿ. ತಂಗಿಯರ 4 ಜನ ಬರೀಕರಿಕೆ ಬನ್ನಿ ಬನ್ನಿ. ಅದು ಮಗಳು ಕಳ್ಳ ಮಗಳು ಬೆಲ್ಕೊಟ್ಲು ಫೋನಿ ಹುಡ್ಕೊಳ್ಳಿ. ಮಾತಾಡಮ್ಮ. ದೇವ್ರ ಸೀರೆಗಳು ದಯವಿಟ್ಟು ಜರ್ಕಬೇಡಿ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಡೇಟ್ ಆಗಲ್ದಾಗ ನಿಮ್ಗೆ ಒಳ್ಳೆ ಸಿಕ್ಕಿದ್ದು ದೇವ್ರ ಸೀರೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಿಮ್ಗೆ ಡೇಟ್ ಆಗಲ್ದಾಗ ನೀವು ಚಪ್ಪಲಿ ಹಾಕಲ್ದಾಗ ನಿಮ್ಮ ಮನೆಗೆ ಪೂಜೆ ಮಾಡಿ ಹಂಗೆ ಇಟ್ಕೊಂಡ್ರೆ ಮೈಮೇಲೆ ಹಾಕ್ಬೋದ್ತೀವಿ. ಹುಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ. ಮತ್ತೆ ಹೇಳ್ತೀನಿ, ಒಂದು ಸೀರೆ, ಒಂದು ಅಕ್ಕಿ, ಬೆಲ್ಲ ಇಲ್ಲಿಂದ ಬರೋ ಪುಣ್ಯವಂತರು ನೋಡಿ. ತೀರ್ಥ ಫೋಟೋ ಅಂತ ಒಯ್ಯಿರಿ. ಮಕ್ಕಳ ಮೇಲೆ ಒಂದು ನೀವು ತೀರ್ಥ ಹಾಕಿ, ಗಡಿಯಾರ ಟಿವಿ ಫೋಟೋ ಇಡಿ. ವ್ಯವಹಾರ ಮಾಡೋ ಜಾಗ ಇಲ್ಲೇ ಇರಲಿ, ಸ್ಟಿಕ್ಕರೆಲ್ಲ ಹಾಕೊಳ್ಳಿ ಕಾಣಾಗಿ. ನಿಮ್ಗೆ ಹೊಡೆದುಂಬ ಅನ್ನ ಕೊಡಲಿ. ಬಡಬಗ್ರೆ ಎಲ್ಲಿಂದ ಗೊತ್ತಿಲ್ಲ. ನಾನು ಮಹಾರಾಷ್ಟ್ರ ಬೆಟ್ಟದಲ್ಲಿ ಸೊಳ್ಳೆ ಪರದೆ ಮಾರೋರು ಪ್ರತಿಯೊಬ್ಬರ ಮೇಲೆ ಬೈಕ್ ಇದ್ದಾವೆ, ಬೈಕ್ ಮೇಲೆ ಸ್ಟಿಕ್ಕರ್ ಇದ್ದಾವೆ. ಎಷ್ಟೋ ಜನ ಇಲ್ಲಿ ಬಂದು ಸೊಳ್ಳೆ ಪರದೆ ಮಾಡ್ಕೊಂಡು ಆಮೇಲೆ ದೂರ ಮಾಡ್ತೇವೆ. ಮಾದಪ್ಪನ ಒಳ್ಳೇದು ಮಾಡಲಿ, ನಿಮಗೆ ದುರ್ಗಮ್ಮನ ಒಳ್ಳೇದು ಮಾಡಲಿ. ಹೌದಾ? ಬಂದಾಗೆಲ್ಲ ಚೆನ್ನಾಗಿದ್ದೀವಿ. ತಾಯಿ ನಮ್ಮೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಒಂದು ಮನಸ್ಸು ಬಿಟ್ಟು ಊಟ ಬರೋಣ ಅಂತ ಖಾಲಿ ಬೆಳಗ್ಗೆ ಸೀರೆ ಕೊಟ್ಟಿಲ್ಲ ನಾನು. ಸಾಕೋಳ್ರಿ ಈಗ ಖಾಲಿ ಬೆಳೆ ದೊಡ್ಡಸ್ಕೆಲ್ಲ ಬನ್ನಿ. ಬಾಬಾ ಚೂರು ಬೇಗ ಬಂದು ಬರೋದೇ ಬಂದಿ ಅಂತ ಚೂರು ಬೇಗ ಬಂದಿ ಅಂತ ಹೇಳ್ಬಿಡ್ರೆ ಆಯ್ತು. ಉತ್ತಮಣ್ಣು ಹಾಲು ಬೇಯಿಸಬೇಕು. ಉತ್ತಮಣ್ಣು ತಾಂಬ ಹಾಲಲ್ಲಿ ಕಲಸು, ಬೇಯಿನ ಸೊಪ್ಪು ಹರಿದು ತೀರ್ಥ ಹಾಕಿ ಹೋಗುತ್ತೆ. ಆಮೇಲೆ ಈ ಅಂಚುಗಳು ಈ ತಾಳಿ ಇದಾವಲ್ಲ ಕೊಡ ಮಾಡ್ತೀವಿ.